ಒಂದ್ ಕಾಲದಲ್ಲಿ ಟೀಮ್ ಇಂಡಿಯಾದ ಹೆಸರು ಕೇಳಿದರೆ ಸಾಕು ಎದುರಾಳಿ ತಂಡಗಳು ನಡುಗ್ತಾ ಇದ್ವು. ಭಾರತ ವಿರುದ್ಧ ಪಂದ್ಯ ಅಂದ್ರೆ ಗೆಲ್ಲೋದು ತುಂಬಾ ಕಷ್ಟ ಅಂತಲೇ ಎಲ್ಲರೂ ಭಾವಿಸಿದ್ರು. ಟೆಸ್ಟ್ ಇರಲಿ, ಏಕದಿನ ಅಥವಾ T20 ಇರಲಿ, ಭಾರತ ಮೈದಾನಕ್ಕಿಳಿದರೆ ಎದುರಾಳಿ ತಂಡದ ಮೇಲೆ ಒತ್ತಡ ಇರುತ್ತದೆ. ಆದರೆ ಇಂದು ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ಸತತ ಸೋಲುಗಳು, ಕಳಪೆ ಪ್ರದರ್ಶನ ಮತ್ತು ತಂಡದ ಆಯ್ಕೆಯ ಬಗ್ಗೆ ಪ್ರಶ್ನೆಗಳು ಹೆಚ್ಚಾಗ್ತಾ ಇದೆ. ಅಭಿಮಾನಿಗಳ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಮೂಡಿದೆ: ಟೀಮ್ ಇಂಡಿಯಾಗೆ ಆಗಿದ್ದೇನು? ಸ್ನೇಹಿತರೆ, ಕ್ರಿಕೆಟ್ನಲ್ಲಿ ಸೋಲು ಗೆಲುವು ಸಾಮಾನ್ಯ. ಪ್ರತಿಯೊಂದು ತಂಡವು ಒಂದಲ್ಲ ಒಂದು ದಿನ ಸೋಲಲೇಬೇಕು. ಆದರೆ ಪದೇ ಪದೇ ಅದೇ ರೀತಿಯ ತಪ್ಪುಗಳನ್ನು ಮಾಡ್ತಾ ಗೆಲ್ಲಬಹುದಾದ ಪಂದ್ಯಗಳನ್ನ ಕೈ ಚೆಲ್ಲುವುದು ಅಭಿಮಾನಿಗಳಿಗೆ ಬೇಸರ ತಂದಿದೆ. ಇದೇ ಕಾರಣಕ್ಕೆ ಈಗ ಕೋಚ್, ನಾಯಕ ಹಾಗೂ ಆಯ್ಕೆ ಸಮಿತಿಯ ನಿರ್ಧಾರಗಳ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಕೂಡ ನಡೀತಾ ಇದೆ. ಬನ್ನಿ, ಈ ಚರ್ಚೆ ಏನು, ಯಾಕಿಷ್ಟು ಚರ್ಚೆ ನಡೀತಾ ಇದೆ, ಟೀಮ್ ಇಂಡಿಯಾದಲ್ಲಿ ಏನ್ ಬದಲಾವಣೆ ಆಗ್ತಾ ಇದೆ, ಗೌತಮ್ ಗಂಭೀರ್ ಬಗ್ಗೆ ಏನ್ ಹೇಳ್ತಿದ್ದಾರೆ, ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾವು ಇದೇ ತರ ಕ್ರಿಕೆಟ್ಗೆ ಸಂಬಂಧಿಸಿದ ಹಾಗೆ ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀವಿ. ವೀಕ್ಷಕರೇ, ಗೌತಮ್ ಗಂಭೀರ್ ಹೆಡ್ ಕೋಚ್ ಆದ ನಂತರ ಭಾರತ ತಂಡದ ಪ್ರದರ್ಶನ ಬಗ್ಗೆ ಸಾಕಷ್ಟು ಟೀಕೆಗಳು ಕೇಳಿ ಬರ್ತಾ ಇದೆ. ಕೆಲವರು ಅವರ ತಂತ್ರಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಎಂದು ಹೇಳ್ತಾರೆ. ಮತ್ತೊಂದು ಕಡೆ ಆಟಗಾರರು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರದರ್ಶನ ನೀಡುತ್ತಿಲ್ಲ ಎನ್ನುವ ಅಭಿಮಾನಿ ಕೂಡ ಇದ್ದಾರೆ. ಸತ್ಯ ಏನಪ್ಪಾ ಅಂದ್ರೆ, ಕ್ರಿಕೆಟ್ ಅನ್ನೋದು ಒಂದು ತಂಡ. ಗೆದ್ದಾಗ ಎಲ್ಲರಿಗೂ ಕ್ರೆಡಿಟ್ ಸಿಗುತ್ತೆ, ಸೋತಾಗ ಅದರ ಹೊಣೆಯು ಎಲ್ಲರ ಮೇಲೆ ಇರುತ್ತೆ. ಇತ್ತೀಚಿನ ಸರಣಿಯಲ್ಲಿ ಭಾರತ ನಿರೀಕ್ಷಿತ ಮಟ್ಟದ ಪ್ರದರ್ಶನ ನೀಡುವ ವಿಫಲವಾಗಿದೆ. ಬ್ಯಾಟಿಂಗ್ ನಲ್ಲಿ ಸ್ಥಿರತೆ ಕಾಣ್ತಾ ಇಲ್ಲ, ಬೌಲಿಂಗ್ ನಲ್ಲಿ ಸರಿಯಾದ ಯೋಜನೆ ಕಾಣ್ತಾ ಇಲ್ಲ, ಫೀಲ್ಡಿಂಗ್ ನಲ್ಲಿಯೂ ಅನಗತ್ಯ ತಪ್ಪುಗಳು ನಡೀತಾ ಇದೆ. ಇವೆಲ್ಲ ಸೇರಿ ಭಾರತಕ್ಕೆ ದುಬಾರಿಯಾಗಿದೆ. ವೀಕ್ಷಕರೇ, ಕೆಲ ಪಂದ್ಯಗಳಲ್ಲಿ ಉತ್ತಮ ಆರಂಭ ಸಿಕ್ಕರೂ ಅದನ್ನು ದೊಡ್ಡ ಮೊತ್ತವಾಗಿ ಪರಿವರ್ತಿಸುವುದು ಸಾಧ್ಯವಾಗ್ತಾ ಇಲ್ಲ. ಮತ್ತೆ ಕೆಲ ಪಂದ್ಯಗಳಲ್ಲಿ ಬೌಲಿಂಗ್ ಗಳ ಆರಂಭದಲ್ಲಿಯೇ ವಿಕೆಟ್ ಪಡೆಯಲು ವಿಫಲವಾಗ್ತಾ ಇದೆ. ವೀಕ್ಷಕರೇ, ತಂಡದ ಆಯ್ಕೆಯ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇದೆ. ಕೆಲ ಆಟಗಾರರಿಗೆ ನಿರಂತರ ಅವಕಾಶ ಸಿಗುತ್ತದೆ, ಆದರೆ ಉತ್ತಮ ಪ್ರದರ್ಶನ ನೀಡಿದ ಕೆಲವರಿಗೆ ಅವಕಾಶವೇ ಸಿಗುವುದಿಲ್ಲ ಎನ್ನುವ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸಂಜು ಸ್ಯಾಮ್ಸನ್, ಕುಲ್ದೀಪ್ ಯಾದವ್, ಮೊಹಮ್ಮದ್ ಶಮಿ, ಮೊಹಮ್ಮದ್ ಸಿರಾಜ್ ಸೇರಿದಂತೆ ಹಲವು ಆಟಗಾರರ ಹೆಸರನ್ನು ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಿದ್ಧಿಪಡಿಸ್ತಾ ಇದ್ದಾರೆ. ಫಾರ್ಮ್ ಅಲ್ಲಿ ಇರುವಂತಹ ಅವಕಾಶ ಕೊಡಬೇಕು, ಹೆಸರಿನ ಆಧಾರದ ಮೇಲೆ ತಂಡ ಆಯ್ಕೆ ಮಾಡಬಹುದು ಎನ್ನುವ ಮಾತುಗಳು ಕೂಡ ಹೆಚ್ಚಾಗ್ತಾ ಇದೆ. ವೀಕ್ಷಕರೇ, ಇದರ ಜೊತೆಗೆ ನಾಯಕತ್ವದ ವಿಚಾರಕ್ಕೂ ಕೂಡ ಚರ್ಚೆ ಆಗ್ತಾ ಇದೆ. ಮೈದಾನದಲ್ಲಿ ಅಂತಿಮ ನಿರ್ಧಾರ ಯಾರದ್ದು, ನಾಯಕನದ್ದ ಅಥವಾ ಕೋಚ್ನದ್ದ? ತಂಡದ ತಂತ್ರ ರೂಪಿಸಲು ಯಾರ ಪಾತ್ರ ಹೆಚ್ಚು? ಇಂತಹ ಪ್ರಶ್ನೆಗಳು ಅಭಿಮಾನಿಗಳಿಗೆ ಮೂಡೇ ಇರುತ್ತವೆ. ಆದ್ರೆ ಈ ಎಲ್ಲಾ ವಿಚಾರಗಳು ಉತ್ತರ ನೀಡುವುದು BCCI ಮತ್ತು ತಂಡದ ಆಡಳಿತ. ವೀಕ್ಷಕರ, ಇನ್ನೊಂದು ವಿಷಯವನ್ನು ನಾವು ಮರೆಯಬಾರದು. ಇದೇ ಭಾರತ ತಂಡ ಕಳೆದ ಕೆಲವು ವರ್ಷಗಳಲ್ಲಿ ಅನೇಕ ಐತಿಹಾಸಿಕ ಗೆಲುವನ್ನು ಸಾಧಿಸಿದೆ. ಇದೇ ಆಟಗಾರರು ವಿಶ್ವದ ಬಲಿಷ್ಠ ತಂಡಗಳನ್ನು ಸೋಲಿಸಿದ್ದಾರೆ. ಹೀಗಾಗಿ ಒಂದು ಅಥವಾ ಎರಡು ಸರಣಿಗಳ ಸೋಲಿನಿಂದಲೇ ಯಾರನ್ನಾದ್ರೂ ಸಂಪೂರ್ಣ ವಿಫಲ ಎಂದು ಹೇಳುವುದು ನ್ಯಾಯವಾಗುವುದಿಲ್ಲ. ತಪ್ಪುಗಳಿಗೆ ಅವುಗಳನ್ನು ಸರಿಪಡಿಸಬೇಕು. ಮುಂದಿನ ಸರಣಿಗಳಲ್ಲಿ ಉತ್ತಮ ಪ್ರದರ್ಶನ ನೀಡುವುದು ಮುಖ್ಯ. ಸ್ನೇಹಿತರೆ, ಭಾರತದ ಬಳಿ ಪ್ರತಿಭಾವಂತ ಆಟಗಾರ ಕೊರತೆ ಇಲ್ಲ. ದೇಶೀಯ ಕ್ರಿಕೆಟ್ನಲ್ಲಿ ಅನೇಕ ಯುವ ಆಟಗಾರರು ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ. ಅವರಿಗೆ ಸರಿಯಾದ ಸಮಯದಲ್ಲಿ ಅವಕಾಶ ನೀಡಿದರೆ ತಂಡ ಇನ್ನಷ್ಟು ಬಲಿಷ್ಠವಾಗಬಹುದು. ಜೊತೆಗೆ ಅನುಭವಿ ಆಟಗಾರರು ಅನುಭವಕ್ಕೂ ಕೂಡ ತಂಡಕ್ಕೆ ಆದ್ಯತೆ ಆಗಿದೆ. ಈ ಎರಡುಗಳ ನಡುವಿನ ಸಮತೋಲನ ಕಾಯ್ದುಕೊಳ್ಳುವುದು ಆಯ್ಕೆ ಸಮಿತಿಯ ದೊಡ್ಡ ಜವಾಬ್ದಾರಿಯಾಗಿದೆ. ಸ್ನೇಹಿತರೆ, ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ರೀತಿಯ ಆರೋಪಗಳು ಮತ್ತು ಚರ್ಚೆಗಳು ನಡೀತಾ ಇದೆ. ಆದರೆ ಯಾವುದೇ ವಿಷಯದ ಬಗ್ಗೆ ಅಂತಿಮ ನಿರ್ಧಾರಕ್ಕೆ ಬರುವ ಮೊದಲು ಅಧಿಕೃತ ಮಾಹಿತಿ ಮತ್ತು ಮೈದಾನದ ಪ್ರದರ್ಶನ ಎರಡನ್ನೂ ಗಮನಿಸಬೇಕು. ಭಾವನೆಯಿಂದಲ್ಲ, ವಾಸ್ತವಾಂಶಗಳ ಆಧಾರದ ಮೇಲೆ ಚರ್ಚೆಗಳು ನಡೆಯಬೇಕು. ಸದ್ಯಕ್ಕೆ ಭಾರತದ ಮುಂದೆ ಹಲವು ಪ್ರಮುಖ ಸರಣಿಗಳಿವೆ. ಈ ಸರಣಿಗಳಲ್ಲಿ ತಂಡ ಹೇಗೆ ಕಮ್ಬ್ಯಾಕ್ ಮಾಡುತ್ತದೆ ಎಂದು ಎಲ್ಲರೂ ಕಾದು ನೋಡ್ತಾ ಇದ್ದಾರೆ. ಕೋಚ್ ಗೌತಮ್ ಗಂಭೀರ್, ನಾಯಕ ಹಾಗೂ ಆಟಗಾರರು ಒಟ್ಟಾಗಿ ಉತ್ತಮ ಯೋಜನೆ ರೂಪಿಸಿ ತಂಡವನ್ನು ಮತ್ತೆ ಗೆಲುವಿನ ಹಾದಿಗೆ ತರುವುದು ಅಭಿಮಾನಿಗಳ ನಿರೀಕ್ಷೆಯಾಗಿದೆ. ವೀಕ್ಷಕರೇ, ಒಂದು ವಿಷಯ ಮಾತ್ರ ನಿಜ: ಟೀಮ್ ಇಂಡಿಯಾವನ್ನು ಕೋಟಿ ಕೋಟಿ ಅಭಿಮಾನಿಗಳು ಹೃದಯಪೂರ್ವಕವಾಗಿ ಪ್ರೀತಿಸ್ತಾ ಇದ್ದಾರೆ. ತಂಡ ಸೋತಾಗ ನೋವಾಗುತ್ತದೆ, ಗೆದ್ದಾಗ ಹೆಮ್ಮೆ ಪಡುತ್ತದೆ. ಅದಕ್ಕಾಗಿ ಅಭಿಮಾನಿಗಳು ಪ್ರಶ್ನೆ ಕೇಳ್ತಾರೆ, ಟೀಕೆ ಮಾಡ್ತಾರೆ. ಆದರೆ ಅವರ ಅಂತಿಮ ಆಸೆ ಒಂದೇ: ಭಾರತ ಮತ್ತೆ ವಿಶ್ವ ಕ್ರಿಕೆಟ್ನಲ್ಲಿ ತನ್ನ ಹಳೆಯ ದರ್ಬಾರನ್ನು ಸ್ಥಾಪಿಸಬೇಕು. ಹಾಗಾದ್ರೆ ನಿಮ್ಮ ಅಭಿಪ್ರಾಯವೇನು? ಟೀಮ್ ಇಂಡಿಯಾದ ಇತ್ತೀಚಿನ ಪ್ರದರ್ಶನಕ್ಕೆ ಪ್ರಮುಖ ಕಾರಣನಾದ್ರೂ ಏನು? ಕೋಚ, ಆಟಗಾರ ಅಥವಾ ಆಯ್ಕೆ ಸಮಿತಿನ ಅಥವಾ ತಂಡದ ಯೋಜನೆನ? ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಒತ್ತಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.